ನಮಸ್ಕಾರ. ತಾವೆಲ್ಲ ವಿಶ್ವಕರ್ಮ ಯೋಜನೆಯಲ್ಲಿ ಈಗ ಆಲ್ರೆಡಿ 1 ಲಕ್ಷ ರೂಪಾಯಿ ಹಣವನ್ನು ತೊಗೊಂಡಿದ್ದೀರಾ. ಕೆಲವರು ಕಂತಿನ ಮುಖಾಂತರ ಈಗ ಆಲ್ರೆಡಿ ಆ ಒಂದು 1 ಲಕ್ಷ ರೂಪಾಯಿ ಹಣವನ್ನು ತೀರಿಸ್ಬಿಟ್ಟಿದ್ದೀರಾ. ಮತ್ತೆ ನಿಮಗೆ ಹಣದ ಅವಶ್ಯಕತೆ ಇದೆ, ಅದನ್ನು ಹೇಗೆ ತೊಗೊಳೋದು ಅಂತಕ್ಕಂಥ ಮಾಹಿತಿ ಗೊಂದಲಗಳು ತುಂಬ ಮಾಡ್ಕೊಂಡಿದ್ದೀರಾ. ಸಾಕಷ್ಟು ಜನ ನನಗೆ ಮೆಸೇಜನ್ನು ಮಾಡಿದ್ದು ಈ ವಿಚಾರವಾಗಿ ಮಾತಾಡಿ ಸರ್ ಅಂತೇಳಿ. ಈಗ ನೀವು ಏನು ಡಾಕ್ಯುಮೆಂಟ್ಸ್ ಪ್ರೊಸೆಸ್ ಆಯಿತು, ಟ್ರೈನಿಂಗ್ ಹೋದ್ರಿ, ಟ್ರೈನಿಂಗ್ ಸರ್ಟಿಫಿಕೇಟ್ ತೊಗೊಂಡ್ರೆ, ಅದು ರೆಫರೆನ್ಸ್ ಬಂದು ಬ್ಯಾಂಕಿಗೆ ಬಂತು, ಬ್ಯಾಂಕಲ್ಲಿ ನಿಮ್ಮ ಟ್ರ್ಯಾಕನ್ನು ನೋಡಿಕೊಂಡು ನಿಮಗೆ ಸಾಲವನ್ನು ಕೊಟ್ಟರು. ಮತ್ತೆ ಇನ್ನೊಂದು 1 ಲಕ್ಷ ತೊಗೊಂಡಿದ್ದ ಜಾಗದಲ್ಲಿ ಮತ್ತೆ 2 ಲಕ್ಷ ತೊಗೊಬೇಕು ಅಂದರೆ ಈಗಾಗಲೇ ತಗೊಂಡಿರ್ತಕ್ಕಂಥ ಸಾಲವನ್ನು ನೀವು ಮರುಪಾವತಿನ ಪೆಂಡಿಂಗ್ ಬೀಳ್ದರೆ ಮಾಡಿದರೆ ಖಂಡಿತವಾಗಿ ಬ್ಯಾಂಕ್ ಅವರೇ ಮತ್ತೆ ನಿಮಗೆ 2 ಲಕ್ಷವನ್ನು ಕೊಡ್ತಕ್ಕಂಥ ಅವಕಾಶವನ್ನು ಕೊಡ್ತಾರೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬಾಂಡನ್ನು ಕೊಡಬೇಕಾಗತ್ತೆ. ನೀವು ಹೋಗಿ ಬ್ಯಾಂಕಲ್ಲೇ ಮಾತಾಡಬೇಕು. ಯಾಕಂದರೆ ಮತ್ತೆ ವಿಶ್ವಕರ್ಮ ಯೋಜನೆ ಆಫೀಸ್ಗೆ ಹೋಗಿ ಮಾತಾಡೋಕ್ಕಾಗಲ್ಲ. ನಿಮ್ಮ ಟ್ರ್ಯಾಕ್ ಸರಿ ಇದ್ದರೆ ಖಂಡಿತವಾಗಿ ಬ್ಯಾಂಕ್ ಮ್ಯಾನೇಜರ್ ನಿಮ್ಮನ್ನ ಕರೆಸಿ ಅದರ ಲೋನನ್ನು ಕೊಡಬೇಕಾಗತ್ತೆ. ಮತ್ತು ಪ್ರೊಸೆಸ್ ಸೇಮ್ ಅದೇ ಥರ 2 ಲಕ್ಷ ಬೇಕು ಅಂತೇಳಿ ಮತ್ತೆ ಇನ್ನೊಂದು ಬಾಂಡ್ ಬಂದು ಅಂದರೆ ಮತ್ತೆ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ. ಡಿಪೆಂಡ್ ಅಪಾನ್ ಬ್ಯಾಂಕ್ನ ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ವಿಶ್ವಕರ್ಮ ಯೋಜನೆಯ ಒಂದು ಮಾಹಿತಿ ಆಗಿರುತ್ತೆ. ನಮಸ್ಕಾರ.